ಆಮವಾತ ಅಥವಾ ರುಮಟಾಯ್ಡ್ ಆರ್ಥರೈಟಿಸ್ ಅಂತಂದು ಏನು ಹೇಳ್ತೀವಿ, ಹಸಿರು ಬಣ್ಣದ ಗಾಢ ಹಸಿರು ಬಣ್ಣದ ಎಣ್ಣೆ ಉತ್ಪತ್ತಿ ಆಗುತ್ತೆ. ಅದು ಉತ್ಪತ್ತಿ ಆದಮೇಲೆ ಆರಿಸಿ, ಅದು ಆರಿದ ನಂತರ ಅದನ್ನು ಸೋಸರಿ. ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ತಂಪು ಜಾಸ್ತಿ ಆದಾಗ ಏಕ್ದಮ್ ಅವರಿಗೆ ಅಟ್ಯಾಕ್ ಆಗಿಬಿಡ್ತದೆ. ಸಡನ್ನಾಗಿ ಈ ಸಂದುಗಳು ಊತ ಬರೋದು. ಸಮಸ್ತ ಆರೋಗ್ಯ ಭಾಗ್ಯ ಕನ್ನಡ ವಾಹಿನಿಯ ವೀಕ್ಷಕರಿಗೆ ನಿಮ್ಮ ಡಾಕ್ಟರ್ ಎಸ್ ಕಣ್ವಿಮಠ್ ಮಾಡುವ ನಮಸ್ಕಾರಗಳು. ಇಂದಿನ ಸಂಚಿಕೆಯಲ್ಲಿ ನಾವು ಆಮವಾತ ಅಥವಾ ರುಮಟಾಯ್ಡ್ ಆರ್ಥರೈಟಿಸ್ ಅಂತಂದು ಏನು ಹೇಳ್ತೀವಿ, ಇದರಿಂದ ಉದ್ಭವ ಆಗುವಂತಹ ಸಂದುಗಳ ನೋವು, ಇದರ ನಿವಾರಣೆಗಾಗಿ ಒಂದು ಮನೆ ಔಷಧಿಯನ್ನು ಹೇಳ್ತೀನಿ. ಅಂದರೆ ಹೊರಗಡೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ನಿಗೆ ನೋಡಿ. ಸಂದುಗಳ ನೋವು ಅಂತಂದು ಬಂದ ಕೂಡಲೇ ಮೇಯ್ನಾಗಿ ನಾವು ಹೇಳೋದು ಎರಡು ರೀತಿಯ ಸಂದು ನೋವುಗಳನ್ನ ಹೇಳ್ತೀವಿ. ಒಂದು ಇನ್ಫೆಕ್ಷಿಯಸ್ ಆರ್ಥರೈಟಿಸ್ ಆಗಿರಬಹುದು, ಅದೇ ರೀತಿ ಲಕ್ಷಣಗಳನ್ನು ಹೊಂದಿದ್ದು ರುಮಟಾಯ್ಡ್ ಆರ್ಥರೈಟಿಸ್ ಅಥವಾ ಆಮವಾತ ಅಂತ ನಾವು ಹೇಳ್ತೀವಿ. ಇನ್ನೊಂದು ಆಸ್ಟಿಯೋಆರ್ಥರೈಟಿಸ್, ಸಂಧಿವಾತ. ಸಂಧಿವಾತ ಬೇರೆ, ಆಮವಾತ ಬೇರೆ. ಸಂಧಿವಾತದಲ್ಲಿ ಉಪಯೋಗ ಮಾಡುವಂತಹ ಔಷಧಿಗಳು ಅಥವಾ ಏನು ಔಷಧಿ ಎಣ್ಣೆಗಳಾಗಿರ್ಬೋದು ಹಚ್ಕೊಳ್ಳಿಕ್ಕೆ ನಾವು ಕೊಡ್ತೀವಿ, ಅದು ಆಮವಾತದಲ್ಲಿ ಕೆಲಸ ಮಾಡೋದಿಲ್ಲ. ಆಮವಾತದಲ್ಲಿ ಕೆಲಸ ಮಾಡುವಂಥವು ಇಲ್ಲಿ ಸಂಧಿವಾತದಲ್ಲಿ ಕೆಲಸ ಮಾಡೋದಿಲ್ಲ. ಹಾಗಾಗಿ ಪ್ರಯೋಗ ಮಾಡುವುದಕ್ಕಿಂತ ಮುನ್ನೆಲೆಯಲ್ಲಿ ನೀವು ಯಾವ ರೀತಿ ಒಂದು ಸಂದು ನೋವಿನಿಂದ ಬಳಲ್ತಿದ್ದೀರಿ ಅಂತ ತಿಳ್ಕೊಳ್ಳೋದು ಮುಖ್ಯ ಆಗುತ್ತೆ. ರುಮಟಾಯ್ಡ್ ಆರ್ಥರೈಟಿಸ್ ಅಥವಾ ಆಮವಾತದಿಂದ ಬಳಲುತ್ತಿದ್ದಲ್ಲಿ ಈಗ ನಾನು ಏನು ಔಷಧಿ ಹೇಳ್ತೀನಿ, ಈ ಔಷಧಿ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಆಮವಾತ ಲಕ್ಷಣಗಳು ಹೇಗಿರ್ತದೆ? ಸಾಮಾನ್ಯ ಆಮವಾತ ಲಕ್ಷಣ ಅಂತಂದರೆ ಕೆಲವೊಂದ್ಸಲ ಅಕ್ಯೂಟಾಗಿ ಕಂಡು ಬರ್ತಿರ್ತದೆ. ಅವರ ರುಮಟಾಯ್ಡ್ ಆರ್ಥರೈಟಿಸಿಂದ ಬಳಲ್ತಿದ್ರು ಅಂತಂದರೆ ಸಣ್ಣ ಸಣ್ಣ ಸಂದುಗಳು ಏನಿರ್ತದೆ, ಕಾಲಿನ ಬೆರಳು ಆಗಿರ್ಬೋದು, ಕೈಯಿನ ಬೆರಳುಗಳ ಸಂಧಿಗಳಾಗಿರ್ಬೋದು, ಕೆಲವೊಮ್ಮೆ ಮಂಡಿ ಆಗಿರ್ಬೋದು, ಈ ರೀತಿ ಸಂದುಗಳಲ್ಲಿ ನೋವು ಕಾಣಿಸ್ಕೊಳ್ತದೆ. ಯಾವ ರೀತಿ ನೋವು? ಶೋಥಯುಕ್ತ, ಅಂದರೆ ಬಾವಿರುತ್ತೆ. ಈ ಸಂದುಗಳು ಬಾವು ಬರುತ್ತದೆ. ಕೆಲವೊಮ್ಮೆ ಸಿವಿಯರ್ ಕಂಡೀಷನ್ನಲ್ಲಿ ರೆಡ್ನೆಸ್ ಇರುತ್ತೆ, ಕೆಂಪಗಾಗುತ್ತೆ. ಆ ಸಂದುಗಳು ಕೆಂಪಾಗುತ್ತೆ, ಬಾವು ಬರ್ತದೆ, ಅದರ ಜೊತೆ ನೋವು ಇರುತ್ತೆ. ಮತ್ತು ಮೂಮೆಂಟ್ಸ್ ರಿಸ್ಟ್ರಿಕ್ಟೆಡ್ ಆಗಿರುತ್ತೆ. ಅಂದರೆ ನೀವು ಯಾವ ಸಂದು ಅಫೆಕ್ಟ್ ಆಗಿರುತ್ತೆ ಆ ಅಫೆಕ್ಟೆಡ್ ಪಾರ್ಟ್ ಮೂಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಮೂಮೆಂಟ್ ಮಾಡಬೇಕಾದ್ರೆ ನೋವಾಗುತ್ತೆ, ರೆಸ್ಟ್ರಿಕ್ಟೆಡ್ ಮೂಮೆಂಟ್ಸ್ ಇರುತ್ತೆ. ಸಾಮಾನ್ಯವಾಗಿ ಈ ರುಮಟಾಯ್ಡ್ ಆರ್ಥರೈಟಿಸಿಂದ ಬಳಲ್ತಿದ್ದವರು ಮೆಡಿಸಿನ್ಸ್ ತೊಗೊಳ್ತಾ ಇರ್ತಾರೆ. ಯಾವಾಗ ವಾತಾವರಣದಲ್ಲಿ ತಂಪು ಜಾಸ್ತಿ ಆಗುತ್ತೆ, ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ತಂಪು ಜಾಸ್ತಿ ಆದಾಗ ಏಕ್ದಮ್ ಅವರಿಗೆ ಅಟ್ಯಾಕ್ ಆಗಿಬಿಡ್ತದೆ. ಸಡನ್ನಾಗಿ ಈ ಸಂದುಗಳು ಊತ ಬರೋದು, ಕೆಂಪಾಗುವುದು, ನೋವು ಬರೋದು, ಮೂಮೆಂಟ್ ರೆಸ್ಟ್ರಿಕ್ಟೆಡ್ ಆಗೋದು. ಮತ್ತು ಬೆಳಗಿನ ಹೊತ್ತಲ್ಲಿ ಅದು ಜಾಸ್ತಿ ಇರುತ್ತೆ, ಮಧ್ಯಾಹ್ನ ಬಿಸಿಲಿದ್ದಾಗ ಕಡಿಮೆ ಇರುತ್ತೆ, ಬೆಳಗಿನ ಹೊತ್ತು ಜಾಸ್ತಿ ಇರುತ್ತೆ, ಕೆಲವೊಂದ್ಸಲ ಸಾಯಂಕಾಲ ಜಾಸ್ತಿ ಆಗುತ್ತೆ. ಹೇಗೆ ವಾತಾವರಣದಲ್ಲಿ ತಂಪು ಜಾಸ್ತಿ ಆಗುತ್ತೆ ಆವಾಗ ಅವರಿಗೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಕೆಲವೊಮ್ಮೆ ಉರಿಯಂತಹ ಲಕ್ಷಣಗಳು ಕಂಡು ಬರಬಹುದು. ಈ ರೀತಿಯ ಒಂದು ರುಮಟಾಯ್ಡ್ ಆರ್ಥರೈಟಿಸ್ ಅಥವಾ ಆಮವಾತದ ಸಮಸ್ಯೆಗಳು ಎದುರಾದಾಗ ಮನೆಯಲ್ಲೇ ಏನು ಮಾಡಬಹುದು? ಒಂದು ಸಿಂಪಲ್ ಪ್ರಿಪರೇಷನ್ ಅಂತಂದರೆ ಈ ಎಳ್ಳೆಣ್ಣೆ ಎಲ್ಲ ಕಡೆ ಸಿಗುತ್ತೆ. ಆ ಎಳ್ಳೆಣ್ಣೆಯಲ್ಲಿ ಹಸಿ ಶುಂಠಿಯನ್ನು ಸಿಪ್ಪೆ ತೆಗೆದು ಹಸಿ ಶುಂಠಿಯನ್ನು ಚೆನ್ನಾಗಿ ಜಜ್ಜಿ ಎಳ್ಳೆಣ್ಣೆಯಲ್ಲಿ ಅದನ್ನು ಹಾಕಬೇಕು. ಮತ್ತು ಈ ಬೆಳ್ಳುಳ್ಳಿ ಎಸಳು ಎಷ್ಟು, ಒಂದು ಬೆಳ್ಳುಳ್ಳಿ ಪೂರ್ತಿ, ಒಂದು ಬೆಳ್ಳುಳ್ಳಿ ಎಸಳನ್ನು ತೆಗೆದು ಅದನ್ನು ಚೆನ್ನಾಗಿ ಜಜ್ಜಿ ಈ ಶುಂಠಿ ಜೊತೆ ಅದನ್ನು ಸಹ ಆ ಎಣ್ಣೆಯಲ್ಲಿ ಹಾಕಬೇಕು. ಈ ಮೂರೂ ಮಿಶ್ರಣವನ್ನು ಈ ಸಣ್ಣ ಉರಿಯಲ್ಲಿ ಇಟ್ಟು ಚೆನ್ನಾಗಿ ಕುದಿಸ್ಬೇಕು. ಎಲ್ಲಿವರೆಗೂ? ಎಣ್ಣೆಯ ಬಣ್ಣ ಬದಲಾವಣೆ ಆಗುವವರೆಗೂ ಚೆನ್ನಾಗಿ ಕುದಿಸ್ಬೇಕು. ಅಂದರೆ ನೀವೇನು ಶುಂಠಿ ಮತ್ತು ಬೆಳ್ಳುಳ್ಳಿಯ ಪೇಸ್ಟನ್ನು ಅದಕ್ಕೆ ಹಾಕಿರ್ತೀರಲ್ಲ, ಅದು ಚೆನ್ನಾಗಿ ಮಾಗಬೇಕು. ಅದರಲ್ಲಿರುವ ನೀರಿನ ಅಂಶ ಪೂರ್ತಿಯಾಗಿ ಹೋಗಬೇಕು. ಈಗ ಸಾಮಾನ್ಯ ನೀವು ಈ ಅಡುಗೆ ಸಂಬಂಧಪಟ್ಟಂಥ
ವಿಡಿಯೋ ಎಲ್ಲ ನೋಡ್ಬೇಕಾದ್ರೆ ಅಲ್ಲಿ ಹೇಳ್ದೆ ಹಸಿ ವಾಸನೆ ಹೋಗೋವರೆಗೂ ನೀವು ಅದನ್ನು ಬಿಸಿ ಮಾಡಿ ಅಂತಂದು. ಇಲ್ಲೂ ಅದೇ ಒಂದು ಪದ್ಧತಿ ಫಾಲೋ ಆಗ್ತದೆ. ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಹಾಕ್ಬೇಕಿದಾರಲ್ಲ ಅಷ್ಟೇ. ಎಳ್ಳೆಣ್ಣೆ ಒಂದು 250 ml ಎಳ್ಳೆಣ್ಣೆ ತೊಗೊಂಡಿದ್ರಿ ಅಂತಂದರೆ ಅದಕ್ಕೊಂದು 50 ಗ್ರಾಮ್ನಷ್ಟು ಶುಂಠಿ ಹಾಕಬೇಕು, 50 ಗ್ರಾಮ್ನಷ್ಟು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ಕೈ ಆಡಿಸ್ತಾ ಅದನ್ನು ಕುದಿಸ್ಬೇಕು. ಚೆನ್ನಾಗಿ ಕುದಿಸಿ ಆದ ನಂತರ ಅದು ಕುದೀತಿರ್ತದೆ. ಅರ್ಧ ಭಾಗ ಕುದ್ದಿದೆ ಅಂತಂದಾಗ ಅದಕ್ಕೆ ಈ ನಿಮ್ಮ ಇದು ಬರ್ತದಲ್ಲ, ಏನು ಡ್ರಮ್ ಸ್ಟಿಕ್, ನುಗ್ಗೆಕಾಯಿ, ಆ ನುಗ್ಗೆಕಾಯಿ ಗಿಡದ ಸೊಪ್ಪನ್ನು ಒಂದು ಹ್ಯಾಂಡ್ಫುಲ್ ಅಂತಂದು ಹೇಳ್ತೀವಿ. ಒಂದು ಕೈ ಮುಷ್ಟಿಯಲ್ಲಿ ನೀವು ತೊಗೊಂಡ್ರೆ ಎಷ್ಟು ಬರುತ್ತಲ್ಲ ಅಷ್ಟು ಮುಷ್ಟಿಯಷ್ಟು ಸೊಪ್ಪನ್ನು ಚೆನ್ನಾಗಿ ಕುಟ್ಟಿ ಅದನ್ನು ಅರೆದು ಆ ಪೇಸ್ಟನ್ನು ಆ ಎಣ್ಣೆಗೆ ಹಾಕಬೇಕು. ಅದಕ್ಕೆ ಹಾಕಿ ಅದನ್ನು ಈಗ ಹೇಗೆ ಕುದಿಸ್ತಾ ಹೋದ್ರಲ್ಲ ಆ ರೀತಿ ಅದನ್ನು ಕೈ ಆಡಿಸ್ತಾ ಅದನ್ನು ಕುದಿಸ್ತಾ ಹೋಗಬೇಕು. ಮೊದಲೇ ಇದನ್ನು ಹಾಕ್ಲಿಕ್ಕೆ ಹೋಗಬೇಡಿ, ಯಾಕೆ ಅಂತಂದರೆ ಕೆಲವೊಂದ್ಸಲ ಅದು ಹೊತ್ತಿ ಬಿಡ್ತದೆ. ನೀವು ಶುಂಠಿ ಪೇಸ್ಟು ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಬಿಸಿ ಮಾಡಿದ ನಂತರ ಸ್ವಲ್ಪ ಅದು ಮಾಗಿದ ನಂತರ ಈ ಪೇಸ್ಟನ್ನು ಹಾಕ್ರಿ, ಏನೋ ಈ ನುಗ್ಗೆ ಗಿಡದ ಸೊಪ್ಪಿನ ಪೇಸ್ಟನ್ನು ಹಾಕಿ ಅದನ್ನು ಚೆನ್ನಾಗಿ ಬಿಸಿ ಮಾಡಿ, ಪೂರ್ತಿ ನೀರಿನಂಶ ಹೋಗುವವರೆಗೂ ಅದನ್ನು ಬಿಸಿ ಮಾಡಿ, ಗಾಢ ಹಸಿರು ಬಣ್ಣದ ಎಣ್ಣೆ ಉತ್ಪತ್ತಿ ಆಗುತ್ತೆ. ಅದು ಉತ್ಪತ್ತಿ ಆದಮೇಲೆ ಆರಿಸಿ, ಅದು ಆರಿದ ನಂತರ ಅದನ್ನು ಸೋಸ್ರಿ. ಆರಿದ ನಂತರ ಅದನ್ನು ಸೋಸಿ ಅದನ್ನು ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಂಡು, ಈ ರೀತಿ ನಿಮಗೆ ಏನಾದರೂ ಆಮುವಾತದಿಂದ ಬಳಲ್ತಿದ್ರಿ ಅಂತಂದರೆ ಆ ಎಣ್ಣೆನ ಹಚ್ಚೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಬಿಸಿ ಮಾಡಬೇಕು. ಹಚ್ಚೋದಕ್ಕಿಂತ ಒಂದು ಸ್ವಲ್ಪ ಬಿಸಿ ಮಾಡಿ ಆ ಎಣ್ಣೆಯನ್ನು ಅಪ್ಲೈ ಮಾಡ್ತಾ ಬರೋದ್ರಿಂದ ಈ ಬಾವು ಮತ್ತು ಅದರಿಂದ ಬರುವಂಥ ರೆಸ್ಟ್ರಿಕ್ಟೆಡ್ ಮೂಮೆಂಟ್ಸ್ ಅಂತಲೇ ಹೇಳ್ತೀವಿ, ಮೂಮೆಂಟ್ ರೆಸ್ಟ್ರಿಕ್ಟೆಡ್ ಆಗಿರ್ತದೆ ಅದು, ಮತ್ತು ನೋವು ಮತ್ತು ಸ್ವೆಲ್ಲಿಂಗ್, ಬಾವು ಏನಿರ್ತದೆ, ಇವು 3 ರೋಗ ಲಕ್ಷಣಗಳು ಕಡಿಮೆಯಾಗುವಲ್ಲಿ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ. ಇದನ್ನು ಪ್ರಯೋಗ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.